ಖಾಲಿ ಇರೋ ಮಹಿಳಾ ಕೋಟಾದಡಿ ಮಂತ್ರಿಗಿರಿಗೆ ಕಸರತ್ತು ನಡೀತಾ ಇದೆ. ಎರಡನೇ ಪಟ್ಟಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸ್ಥಾನ ಕೈತಪ್ಪಿದೆ. ಸೈಲೆಂಟ್ ಆಗಿಯೇ ಹೈಕಮಾಂಡ್ ಮೇಲೆ ಒತ್ತಡದ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಖಾಲಿ ಇರೋದು ಒಂದೇ ಒಂದು ಸ್ಥಾನ. ಎರಡನೇ ಪಟ್ಟಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸ್ಥಾನ ಕೈತಪ್ಪಿದೆ. ಹೈಕಮಾಂಡ್ ಮೇಲೆ ಒತ್ತಡದ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಂಡಂತೆ ಕಾಣಿಸ್ತಾ ಇದೆ. ಶತಾಯಗತಾಯ ಮಂತ್ರಿಗಿರಿಯನ್ನ ಗಿಟ್ಟಿಸಿಕೊಳ್ಳಲೇಬೇಕು. ಈ ಪ್ರಯತ್ನ ತೆರೆಮರೆಯಲ್ಲಿ ನಡೀತಾ ಇದೆ. ಮಹಿಳಾ ಶಾಸಕಿಯರಲ್ಲಿ ಅತಿ ಹೆಚ್ಚು ಪ್ರಭಾವಿ ಹಾಗೆ ರಾಜ್ಯದಲ್ಲಿ ಜನಪ್ರಿಯತೆಯನ್ನ ಗಳಿಸಿಕೊಂಡವರು ಲಕ್ಷ್ಮಿ ಹೆಬ್ಬಾಳ್ಕರ್. ಡಿಕೆಶಿ ಹಾಗೆ ದೆಹಲಿ ನಾಯಕರ ಕೈಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಭವಿಷ್ಯ ಇದೆ, ಪೈಪೋಟಿ ಇದೆ. ಇದರ ಮಧ್ಯದಲ್ಲಿ ಕಸರತ್ತನ್ನ ನಡೆಸ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಮೊದಲೇ ಹೇಳಿದಾಗೆ ಕಾಂಗ್ರೆಸ್ನ ಕೆಲವೊಂದಷ್ಟು ನೀತಿ ನಿಯಮಾವಳಿಗಳ ಆಧಾರದ ಮೇಲೆ ಹೇಳೋದಾದ್ರೆ ಮಹಿಳಾ ಮೀಸಲಾತಿಯನ್ನ 33% ಲೋಕಸಭೆ ರಾಜ್ಯಸಭೆ ನಡೆಯುವಂಥ ಎಲೆಕ್ಷನ್ಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅಂತ. ಅಟ್ಲೀಸ್ಟ್ 33 ಹೋಗ್ಲಿ 30 ಹೋಗ್ಲಿ 3 ಕೂಡ ಕೊಡದೇ ಇರೋದು, ಬಾಕಿ ಉಳಿಸ್ಕೊಂಡು ಲೆಕ್ಕಾಚಾರ ಹಾಕ್ತಾ ಇರೋದು. ಯಾವ ಕಾರಣಕ್ಕೆ? ಅದೇ ಪುರುಷ ಶಾಸಕರಿಗೆ ಬಹಳ ಬೇಗ ಕೊಟ್ಬಿಟ್ರು. ಅದರಲ್ಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡವರು. ಲೆಕ್ಕಾಚಾರ ಆಯಿತು ಬೆಳಗಾವಿಯಿಂದ ಕೊಡ್ತಾರೆ ಅಂತ. ಹಾಗೆ ನೋಡೋದಾದ್ರೆ ಲಕ್ಷ್ಮಣ್ ಸವದಿ ಕೊಟ್ಟಿರೋದು ಅವರ ಹಿರಿತನದ ಅನುಭವದ ಆಧಾರದ ಮೇಲೆ ಅಂತ ಇಟ್ಟುಕೊಂಡ್ರು ಕೂಡ ಶಾಸಕಿಯರನ್ನ ಆಯ್ಕೆ ಮಾಡಲೇಬೇಕು. ಹಾಗಿದ್ದಲ್ಲಿ ಇರುವಂತಹ 3-4 ಜನ ಶಾಸಕಿಯರ ಅಥವಾ ಇರುವಂತಹ ಪರಿಷತ್ ಸದಸ್ಯರ ಹೆಸರುಗಳನ್ನ ತೆಗೆದುಕೊಂಡ್ರು ಕೂಡ ಇಷ್ಟೊಂದು ಡಿಲೇ ಮಾಡೋದಕ್ಕೆ ಕಾರಣ ಏನು? ಹೈಕಮಾಂಡ್ಗೆ ಇದು ಮುಜುಗರವನ್ನ ತರುವಂತಹ ವಿಚಾರ ಅಲ್ವಾ? ಇದೆಲ್ಲವೂ ಕೂಡ ಪ್ರತಿಪಕ್ಷಗಳು ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ. ತೆರೆಮರೆಯಲ್ಲೇ ಕಸರತ್ತಾಗ್ತಾ ಇದೆ. ಹೈಕಮಾಂಡ್ ಸೇರಿದಂತೆ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿಯಾಗುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ಗಮನಿಸಿದ್ವಿ. ನೋಡೋಣ ಒಬ್ರು ಶಾಸಕಿಯನ್ನ ಸಚಿವರಾಗಿ ಆಯ್ಕೆ ಮಾಡಲೇಬೇಕು, ಯಾವ ರೀತಿ ತಂತ್ರವನ್ನು ಬಳಸ್ತಾರೆ ಅಂತ.